ನಮಸ್ಕಾರ ಸ್ನೇಹಿತರೆ, ಮನಿ ಟಾಕ್ಸ್ ಕನ್ನಡದ ಮತ್ತೊಂದು ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಒಬ್ಬ ಸಾಮಾನ್ಯ ಮನುಷ್ಯ ಬ್ಯಾಂಕ್ನಲ್ಲಿ ಯಾವುದೋ ಒಂದು ಸಣ್ಣ ಸಾಲ ಮಾಡಿ 1 ತಿಂಗಳು ಕಂತು ಕಟ್ಟದೇ ಇದ್ರೆ ಬ್ಯಾಂಕ್ನವರು ಮನೆ ಬಾಗಿಲಿಗೆ ಬಂದು ನಿಲ್ತಾರೆ. ಆದರೆ ಬರೋಬ್ಬರಿ 22,000 ಕೋಟಿ ರೂಪಾಯಿ ಸಾಲ ಮಾಡಿ ಕೇವಲ 6 ಕೋಟಿ ರೂಪಾಯಿ ವಾಪಸ್ ಕೊಟ್ಟು ನನ್ನ ಸಾಲ ತೀರಿತು ಅಂದ್ರೆ ನೀವು ನಂಬ್ತೀರಾ? ಹೌದು, ಸದ್ಯ ಇಡೀ ದೇಶವೇ ಈ ಸುದ್ದಿಯನ್ನು ನೋಡಿ ದಂಗಾಗಿ ಹೋಗಿದೆ. ಝೀ ಗ್ರೂಪ್ ಸಂಸ್ಥಾಪಕ ಸುಭಾಷ್ ಚಂದ್ರ ಅವರ ಈ ಮಹಾ ಸೆಟಲ್ಮೆಂಟ್ ಈಗ ದೊಡ್ಡ ವಿವಾದಕ್ಕೆ ಕಾರಣ ಆಗಿದೆ. ಈ ಸುದ್ದಿಯನ್ನು ನೋಡಿ ಸ್ವತಃ ವಿಜಯ್ ಮಲ್ಯ ಕೂಡ ಕೇಂದ್ರ ಸರ್ಕಾರ ಮತ್ತು ಬ್ಯಾಂಕ್ಗಳನ್ನ ಲೇವಡಿ ಮಾಡಿದ್ದಾರೆ. ಅಷ್ಟಕ್ಕೂ 22,000 ಕೋಟಿ ರೂಪಾಯಿ ಸಾಲ ಕೇವಲ 6 ಕೋಟಿಗೆ ಸೆಟಲ್ ಆಗಿದ್ದು ಹೇಗೆ? ಈ 99.97% ಹೇರ್ ಕಟ್ ಅಂದ್ರೆ ಏನು? ಬ್ಯಾಂಕ್ಗಳಿಗೆ ಆದ ಈ ಬೃಹತ್ ನಷ್ಟಕ್ಕೆ ಹೊಣೆ ಯಾರು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಇನ್ಸಾಲ್ವೆನ್ಸಿ ವಿವಾದದ ಕಂಪ್ಲೀಟ್ ಇನ್ಸೈಡ್ ಸ್ಟೋರಿ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಮನಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. 22,006 ಕೋಟಿ ವರ್ಸಸ್ 6.5 ಕೋಟಿ. ಇದು ಸೆಟಲ್ಮೆಂಟ್ ಅಲ್ಲ, ದರೋಡೆ. ಸ್ನೇಹಿತರೆ, ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ ಇತ್ತೀಚೆಗೆ ಒಂದು ಆದೇಶ ಹೊರಡಿಸಿದೆ. ಇದರ ಪ್ರಕಾರ ಮಾಧ್ಯಮ ದೊರೆ ಸುಭಾಷ್ ಚಂದ್ರ ಅವರು ಬ್ಯಾಂಕ್ಗಳಿಗೆ ನೀಡಬೇಕಿದ್ದ ಸುಮಾರು 22,006 ಕೋಟಿ ರೂಪಾಯಿ ಸಾಲದ ಬದಲಿಗೆ ಕೇವಲ 6.5 ಕೋಟಿ ರೂಪಾಯಿ ಪಾವತಿಸಿದ್ರೆ ಸಾಕು ಅಂತ ಹೇಳಿದೆ. ಬ್ಯಾಂಕಿಂಗ್ ಭಾಷೆಯಲ್ಲಿ ಇದನ್ನ ಹೇರ್ ಕಟ್ ಅಂತಾರೆ. ಅಂದ್ರೆ ಸಾಲದ ಮೊತ್ತದಲ್ಲಿ ಬ್ಯಾಂಕ್ಗಳು ಮಾಡಿಕೊಳ್ಳುವ ರಿಯಾಯಿತಿ. ಆದ್ರೆ ಇಲ್ಲಿ ಸುಭಾಷ್ ಚಂದ್ರ ಅವರಿಗೆ ಸಿಕ್ಕಿರೋದು ಬರೋಬ್ಬರಿ 99.97% ರಿಯಾಯಿತಿ. ಇದರರ್ಥ ಬ್ಯಾಂಕ್ಗಳಿಗೆ ಪ್ರತಿ 100 ರೂಪಾಯಿ ಸಾಲದಲ್ಲಿ ಕೇವಲ 3 ಪೈಸೆ ಮಾತ್ರ ವಾಪಸ್ ಸಿಕ್ಕಿದೆ. ಉಳಿದ 99.97 ಪೈಸೆ ನಷ್ಟ ಆಗಿದೆ. LIC ಹೌಸಿಂಗ್ ಫೈನಾನ್ಸ್ ಆಕ್ರೋಶ. ಈ ಅನ್ಯಾಯದ ವಿರುದ್ಧ LIC ಹೌಸಿಂಗ್ ಫೈನಾನ್ಸ್ ಮತ್ತು ಕೆಲವು ಬ್ಯಾಂಕ್ಗಳು ಕೋರ್ಟ್ ಮೆಟ್ಟಿಲೇರಿದ್ವು. LIC ಹೌಸಿಂಗ್ ಫೈನಾನ್ಸ್ ಹೇಳೋ ಪ್ರಕಾರ ಅವರಿಗೆ ಬರಬೇಕಿದ್ದ 1,322 ಕೋಟಿ ರೂಪಾಯಿ ಸಾಲಕ್ಕೆ ಪ್ರತಿಯಾಗಿ ಸುಭಾಷ್ ಚಂದ್ರ ಅವರು ಕೇವಲ 38 ಲಕ್ಷ ರೂಪಾಯಿ ಆಫರ್ ಮಾಡಿದ್ರಂತೆ. ಇದು ಅಕ್ರಮ ಮತ್ತು ಅಸಾಧ್ಯವಾದ ಪ್ಲಾನ್ ಅಂತ ಬ್ಯಾಂಕ್ಗಳು ವಾದಿಸಿದ್ವು. ಆದರೆ NCLT ಇದನ್ನ ಒಪ್ಪಲಿಲ್ಲ. ಈ ಪ್ಲಾನ್ಗೆ 80.81% ವೋಟಿಂಗ್ ಶೇರ್ ಹೊಂದಿರುವ ಸಾಲಗಾರರು ಒಪ್ಪಿಗೆ ಸೂಚಿಸಿದ್ದಾರೆ. ಹಾಗಾಗಿ ಇದೇ ಸರಿ ಅಂತ NCLT ಹೇಳ್ತು. ಒಮ್ಮೆ ಬಹುಪಾಲು ಸಾಲಗಾರರು ಒಪ್ಪಿಕೊಂಡ ಮೇಲೆ ಅವರ ಕಮರ್ಷಿಯಲ್ ನಿರ್ಧಾರದಲ್ಲಿ ಹಸ್ತಕ್ಷೇಪ ಮಾಡಲು ನಮಗೆ ಅಧಿಕಾರ ಇಲ್ಲ ಅಂತ NCLT ಈ ಮನ್ನಾ ಪ್ಲಾನ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಮನ್ನಾ ಪ್ಲಾನ್ಗೆ ಕಾಂಗ್ರೆಸ್ ಕಿಡಿ, ವಿಜಯ್ ಮಲ್ಯ ಲೇವಡಿ. ಇತ್ತ ಈ ಸುದ್ದಿ ತಿಳಿತಾ ಇದ್ದಂತೆ ಲಂಡನ್ನಲ್ಲಿ ಕೂತಿರೋ ವಿಜಯ್ ಮಲ್ಯ ಟ್ವಿಟರ್ನಲ್ಲಿ ಭರ್ಜರಿ ಲೇವಡಿ ಮಾಡಿದ್ದಾರೆ. ನನ್ನ ದೋಸ್ತ ಸುಭಾಷ್ಗೆ ಅಭಿನಂದನೆಗಳು. ಬ್ಯಾಂಕ್ಗಳು ನನ್ನಿಂದ 6,203 ಕೋಟಿ ಸಾಲಕ್ಕೆ 14,100 ಕೋಟಿ ರೂಪಾಯಿ ವಸೂಲಿ ಮಾಡಿವೆ ಎಂದು ಸರ್ಕಾರವೇ ಹೇಳಿದೆ. ಆದರೆ ಇಲ್ಲಿ ಸಾವಿರಾರು ಕೋಟಿ ಸಾಲವನ್ನ ಇಷ್ಟು ಕಡಿಮೆ ಮೊತ್ತಕ್ಕೆ ಸೆಟಲ್ ಮಾಡಲಾಗಿದೆ. ಇದೇನಾ ಭಾರತದ ಸಾಲ ತೀರಿಸುವ ನ್ಯಾಯ ಅಂತ ಕೇಳಿದ್ದಾರೆ. ಮಲ್ಯರ ಮಾತು ಇಲ್ಲಿ 100ಕ್ಕೆ 100 ನಿಜ ಅನ್ಸುತ್ತೆ. ಯಾಕಂದ್ರೆ ಸಾವಿರಾರು ಕೋಟಿ ಸಾಲವನ್ನ ಕೇವಲ 6 ಕೋಟಿಯಲ್ಲಿ ಮುಗಿಸಲಾಗಿದೆ. ಇದು ಜನಸಾಮಾನ್ಯರ ಹಣಕ್ಕೆ ಮಾಡುವ ಅಪಚಾರ ಅಲ್ವಾ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ. ಈ ಬಗ್ಗೆ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಕೂಡ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಇದು ಬರೀ ಹೇರ್ ಕಟ್ ಅಲ್ಲ, ಇದು ಬ್ಯಾಂಕ್ಗಳ ತಲೆ ಬೋಳಿಸುವ ಕೆಲಸ. ಇದು ಇನ್ಸಾಲ್ವೆನ್ಸಿ ಕೋಡ್ಗೆ ಮಾಡಿರೋ ಅವಮಾನ ಅಂತ ಕಿಡಿಕಾರಿದ್ದಾರೆ. ಸ್ನೇಹಿತರೆ, ಇಲ್ಲಿ ಗಮನಿಸಬೇಕಾದ ವಿಚಾರ ಅಂದ್ರೆ 2017ರಲ್ಲಿ ಸುಭಾಷ್ ಚಂದ್ರ ಅವರ ಆಸ್ತಿ ಮೌಲ್ಯ ಸುಮಾರು 45,000 ಕೋಟಿ ರೂಪಾಯಿ ಇತ್ತು ಅಂತ ವರದಿಗಳು ಹೇಳಿದ್ವು. ಆದ್ರೆ ಈಗ ಕೇವಲ 31 ಕೋಟಿ ರೂಪಾಯಿ ಮಾತ್ರ ಆಸ್ತಿ ಇದೆ ಅಂತ ತೋರಿಸಲಾಗ್ತಿದೆ. ಇಷ್ಟೊಂದು ಹಣ ಎಲ್ಲಿ ಹೋಯಿತು, ಹೇಗೆ ಮಾಯ ಆಯಿತು ಅನ್ನೋ ಪ್ರಶ್ನೆಗೆ ಯಾರ ಬಳಿಯೂ ಉತ್ತರ ಇಲ್ಲ. ಒಟ್ಟಿನಲ್ಲಿ 22,000 ಕೋಟಿ ರೂಪಾಯಿ ಸಾರ್ವಜನಿಕರ ಹಣ ಇವತ್ತು ಬೂದಿಯಾಗಿದೆ. ಸಾಲ ಕೊಟ್ಟ ಬ್ಯಾಂಕ್ಗಳಾದ ಕೆನರಾ ಬ್ಯಾಂಕ್, HDFC, ಆಕ್ಸಿಸ್ ಬ್ಯಾಂಕ್ಗಳಿಗೆ ನಷ್ಟ ಆಗಿದೆ. ಬಡವರಿಗೆ ಕಟ್ಟುನಿಟ್ಟಾದ ರೂಲ್ಸ್ ಮಾಡುವ ಬ್ಯಾಂಕ್ಗಳು ಇಂಥ ದೊಡ್ಡ ಕುಳಗಳ ಮುಂದೆ ಇಷ್ಟೊಂದು ಅಸಹಾಯಕ ಆಗೋದು ನಿಜಕ್ಕೂ ದುರಂತ. ಈ ಬಗ್ಗೆ ನೀವೇನ್ ಹೇಳ್ತೀರಿ? 22,000 ಕೋಟಿಯನ್ನ ಕೇವಲ 6 ಕೋಟಿಗೆ ಸೆಟಲ್ ಮಾಡಿರೋದು ಸರಿಯಾ? ಅಥವಾ ಸುಭಾಷ್ ಚಂದ್ರ ಅವರ ಮೇಲೆ ಕಠಿಣ ಕ್ರಮ ಕೈಗೊಂಡು ಹಣ ವಸೂಲಿ ಮಾಡಬೇಕಿತ್ತ?
ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ನಿಮ್ಮ ಅನಿಸಿಕೆ ಹಂಚಿಕೊಳ್ಳಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಈಗಲೇ ಲೈಕ್ ಮಾಡಿ ಹಾಗೂ ಪ್ರತಿಯೊಬ್ಬರಿಗೂ ಈ ವಿಡಿಯೋ ಶೇರ್ ಮಾಡಿ ವಿಚಾರ ತಿಳಿಸಿ. ಇಂಥ ಬಿಸ್ನೆಸ್ ಮತ್ತು ಫೈನಾನ್ಸ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಮನಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.